ಸ್ನೇಹಿತರೆ, IMG ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಈ ಮೂರು ಮೆಡಿಕಲ್ ಟರ್ಮ್ಗಳು ಒಂದೇ ಅನಿಸಿದ್ರು ಕೂಡ ಈ ಮೂರು ಸಮಸ್ಯೆಗಳು ಬೇರೆ ಬೇರೆ ಆಗಿವೆ. ನಾವಿವತ್ತು ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತದ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಾರ್ಟ್ ಅಟ್ಯಾಕನ್ನು ಮೆಡಿಕಲ್ ಟರ್ಮ್ನಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಕೂಡ ಕರೀತಾರೆ. ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ರಕ್ತನಾಳಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ರಕ್ತನಾಳಗಳು ರಕ್ತವನ್ನು ದೇಹದ ಎಲ್ಲ ಭಾಗಕ್ಕೂ ಸಾಗಿಸುವ ಮೂಲಕ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಸುವ ಕೆಲಸವನ್ನು ಮಾಡ್ತವೆ. ರಕ್ತನಾಳಗಳಲ್ಲಿ 3 ವಿಧಗಳಿವೆ. ಅವುಗಳಂದರೆ ಆರ್ಟರೀಸ್, ವೆಯ್ನ್ಸ್ ಮತ್ತು ಕ್ಯಾಪಿಲರೀಸ್ ಅಂತ. ಈ ಆರ್ಟರೀಸ್ಗಳು ಆಮ್ಲಜನಕಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ತಲುಪಿಸುವ ಕೆಲಸವನ್ನು ಮಾಡ್ತವೆ. ಮತ್ತು ವೆಯ್ನ್ಸ್ ಇವು ಆಮ್ಲಜನಕವಿಲ್ಲದ ರಕ್ತವನ್ನು ಹೃದಯಕ್ಕೆ ವಾಪಸ್ಸು ಕೊಂಡೊಯ್ಯೋ ಕೆಲಸವನ್ನು ಮಾಡ್ತವೆ. ಮತ್ತು ಕ್ಯಾಪಿಲರೀಸ್ ಇವು ಸಣ್ಣ ಸಣ್ಣ ನಾಳಗಳಾಗಿದ್ದು ಇವು ರಕ್ತದಲ್ಲಿರುವ ಆಮ್ಲಜನಕ, ಪೋಷಕಾಂಶಗಳನ್ನು ಮತ್ತು ತ್ಯಾಜ್ಯಗಳನ್ನು ದೇಹದ ಅಂಗಾಂಶಗಳೊಂದಿಗೆ ಅಂದರೆ ದೇಹದಲ್ಲಿರುವ ಸೆಲ್ಸ್ಗಳೊಂದಿಗೆ ವಿನಿಮಯ ಮಾಡಿಕೊಳ್ಳುವ ಕೆಲಸವನ್ನು ಮಾಡ್ತವೆ. ಸ್ನೇಹಿತರೆ, ಇದಿಷ್ಟು ಅರ್ಥ ಆಯ್ತಲ್ವಾ? ಈಗ ನಾವು ಆರ್ಟರೀಸ್ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ತಿಳಿದುಕೊಳ್ಳೋಣ. ಈ ಆರ್ಟರೀಸ್ಗಳು ಆಮ್ಲಜನಕಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ತಲುಪಿಸುವ ಕೆಲಸವನ್ನು ಮಾಡ್ತವೆ. ಈ ಆರ್ಟರೀಸ್ ನಾಳಗಳ ಥಿಕ್ನೆಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಹೃದಯದಿಂದ ದೇಹದ ಎಲ್ಲ ಕಡೆ ರಕ್ತವನ್ನು ಸಾಗಿಸಬೇಕು ಅಂದರೆ ಅಧಿಕ ಒತ್ತಡವನ್ನು ತಡೆದುಕೊಳ್ಳೋ ಶಕ್ತಿಯನ್ನು ಈ ನಾಳಗಳು ಹೊಂದಿರಬೇಕಾಗುತ್ತೆ. ಹಾಗಾಗಿ ಈ ಆರ್ಟರೀಸ್ ನಾಳಗಳು 3 ಲೇಯರ್ಗಳಿಂದ ಮಾಡಲ್ಪಟ್ಟಿರ್ತವೆ. ಅವುಗಳಂದರೆ ಟುನಿಕಾ ಇಂಟಿಮಾ, ಟುನಿಕಾ ಮೀಡಿಯಾ ಮತ್ತು ಟುನಿಕಾ ಎಕ್ಸ್ಟರ್ನಾ ಅಂತ. ಈಗ ಆರ್ಟರಿ ಲೇಯರ್ಗಳ ಮಧ್ಯದಲ್ಲಿ ಕೊಬ್ಬಿನ ಶೇಖರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ದೇಹ ಜೀರ್ಣ ಮಾಡಿಕೊಂಡು ಮಿಕ್ಕುಳಿದ ಕೆಟ್ಟ ಕೊಬ್ಬಿನಂಶ ಈ ಟುನಿಕಾ ಇಂಟಿಮಾ ಮತ್ತು ಟುನಿಕಾ ಮೀಡಿಯಾ ಲೇಯರ್ಗಳ ಮಧ್ಯೆ ಬಂದು ಸೇರ್ತಾ ಹೋಗುತ್ತೆ. ಸ್ನೇಹಿತರೆ, ನಾವು ಇಲ್ಲಿ 2 ರೀತಿಯಲ್ಲಿ ಕೆಟ್ಟ ಕೊಬ್ಬು ಅಂದರೆ LDL ಹೃದಯಕ್ಕೆ ಹೇಗೆ ಹಾನಿ ಮಾಡುತ್ತೆ ಅನ್ನೋದನ್ನು ನೋಡೋಣ. ಈಗ ಉದಾಹರಣೆಗೆ ಒಂದು ಸಂದರ್ಭವನ್ನು ತೆಗೆದುಕೊಳ್ಳೋಣ. ಸಂದರ್ಭ 1. ಈಗಾಗಲೇ ಹೇಳಿದಂತೆ ಕೊಬ್ಬಿನ ಶೇಖರಣೆ ಹೆಚ್ಚಾದಂತೆ ರಕ್ತನಾಳದ ಪದರಗಳ ಮೇಲೆ ಒತ್ತಡ ಹೆಚ್ಚಾಗಿ ತೆಳುವಾಗಿರುವ ಆರ್ಟರಿ ರಕ್ತನಾಳದ ಒಳಪದರವಾದ ಟ್ಯುನಿಕಾ ಇಂಟಿಮಾ ಹರಿದೋಗುತ್ತೆ. ಈ ಗಾಯಗೊಂಡ ರಕ್ತನಾಳದ ಪದರದಿಂದ ರಕ್ತಸ್ರಾವವಾಗದಂತೆ ಮಾಡಲು ಪ್ಲೇಟ್ಲೆಟ್ಸ್ಗಳು ಬಂದು ಸೇರ್ತಾ ಹೋಗ್ತವೆ. ಆಗ ಗಾಯವಾದ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟುತ್ತಾ ಹೋಗುತ್ತೆ. ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿದ ಕಾರಣ ರಕ್ತದ ಹರಿವು ಮುಂದೆ ಸಾಗೋದಿಲ್ಲ. ರಕ್ತ ಮುಂದೆ ಸಾಗದ ಕಾರಣ ಆಮ್ಲಜನಕ ಹಾಗೂ ಪೋಷಕಾಂಶಗಳು ಹೃದಯದ ಮುಂದಿನ ಭಾಗಕ್ಕೆ ತಲುಪದೆ ಹೃದಯದ ಜೀವಕೋಶಗಳು ಸತ್ತು ಹೋಗ್ತವೆ. ಇದನ್ನ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಸಂದರ್ಭ 2. ಸ್ನೇಹಿತರೆ, ಆರ್ಟರಿ ರಕ್ತನಾಳದಲ್ಲಿ ಕೊಬ್ಬು ಶೇಖರಣೆ ಆಗುತ್ತಾ ಹೋದಂತೆ ರಕ್ತನಾಳ ಸ್ವಲ್ಪ ಸ್ವಲ್ಪವೇ ಮುಚ್ಚಿಕೊಳ್ಳುತ್ತಾ ಬರುತ್ತೆ. ಒಂದು ದಿನ ಪೂರ್ತಿ ಬಂದಾಗ್ಬಿಡುತ್ತೆ. ಆಗ ರಕ್ತ ಮುಂದೆ ಸಾಗದ ಕಾರಣ ಆಮ್ಲಜನಕ ಹಾಗೂ ಪೋಷಕಾಂಶಗಳು ಹೃದಯದ ಮುಂದಿನ ಭಾಗಕ್ಕೆ ತಲುಪ್ತಾ ಏನಾಗುತ್ತೆ, ಹೃದಯದ ಜೀವಕೋಶಗಳು ಸತ್ತೋಗ್ತವೆ. ಸ್ನೇಹಿತರೆ, ಈ 2 ಸಂದರ್ಭಗಳನ್ನ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಹಾರ್ಟ್ ಫೇಲ್ಯೂರ್. ಈಗ ಹಾರ್ಟ್ ಫೇಲ್ಯೂರ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಮ್ಮ ದೇಹಕ್ಕೆ ಅಗತ್ಯವಿರುವಷ್ಟು ಪ್ರಮಾಣದ ರಕ್ತವನ್ನು ನಮ್ಮ ಹೃದಯ ಪಂಪ್ ಮಾಡಲು ಸಾಧ್ಯವಾಗದೇ ಇರೋದನ್ನ ಹಾರ್ಟ್ ಫೇಲ್ಯೂರ್ ಅಂತ ಕರೀತಾರೆ. ಈ ಹಾರ್ಟ್ ಫೇಲ್ಯೂರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳುವ ಮೊದಲು ಹೃದಯ ರಕ್ತವನ್ನ ಹೇಗೆ ಪಂಪ್ ಮಾಡುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನಮ್ಮ ಹೃದಯ ಸ್ನಾಯುಗಳಿಂದ ಅಂದ್ರೆ ಮಸಲ್ಗಳಿಂದ ಮಾಡಲ್ಪಟ್ಟ ಒಂದು ಅಸಾಧಾರಣವಾದ ಅಂಗವಾಗಿದೆ. ಇದು ನಮ್ಮ ದೇಹದ ಮೂಲೆ ಮೂಲೆಗೂ ಆಮ್ಲಜನಕ ಮತ್ತೆ ಪೋಷಕಾಂಶಯುಕ್ತ ರಕ್ತವನ್ನ ತಲುಪಿಸುವ ಕೆಲಸವನ್ನ ಮಾಡುತ್ತೆ. ನಮ್ಮ ಹೃದಯ ರಕ್ತವನ್ನು 2 ರೀತಿಯಲ್ಲಿ ಸಾಗಾಟ ಮಾಡುತ್ತೆ. ಒಂದನೆಯದು ಪಲ್ಮನರಿ ಸರ್ಕ್ಯೂಟ್ ಅಂತ. ಇಲ್ಲಿ ಹೃದಯ ಆಕ್ಸಿಜನ್ ಇಲ್ಲದ ರಕ್ತವನ್ನು ಶ್ವಾಸಕೋಶಕ್ಕೆ ಸಾಗಿಸಿ ಶ್ವಾಸಕೋಶದಿಂದ ಆಕ್ಸಿಜನ್ ಯುಕ್ತ ರಕ್ತವನ್ನು ವಾಪಸ್ ಪಡೆದುಕೊಳ್ಳುತ್ತೆ. ಎರಡನೆಯದಾಗಿ ಸಿಸ್ಟಮಿಕ್ ಸರ್ಕ್ಯೂಟ್. ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತವನ್ನು ದೇಹದ ಎಲ್ಲಾ ಭಾಗಕ್ಕೂ ತಲುಪಿಸಿ ಆಕ್ಸಿಜನ್ ಇಲ್ಲದ ರಕ್ತವನ್ನು ಮತ್ತೆ ಹೃದಯಕ್ಕೆ ವಾಪಸ್ ಪಡೆದುಕೊಳ್ಳುತ್ತೆ. ಸ್ನೇಹಿತರೆ, ನಿಮಗೆ ಆರ್ಟರಿ ಮತ್ತೆ ವೇನ್ಸ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಈ ಚಿತ್ರದಲ್ಲಿ ಇರುವ ನೀಲಿ ಬಣ್ಣದ ನಾಳಗಳು ವೇನ್ಸ್ಗಳು. ಇವು ಆಮ್ಲಜನಕವಿಲ್ಲದ ರಕ್ತವನ್ನು ಹೃದಯಕ್ಕೆ ವಾಪಸ್ಸು ಕೊಂಡೊಯ್ಯೋ ಕೆಲಸವನ್ನು ಮಾಡ್ತವೆ. ಕೆಂಪು ಬಣ್ಣದ ನಾಳಗಳು ಆರ್ಟರೀಸ್. ಇವು ಆಮ್ಲಜನಕಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ತಲುಪಿಸುವ ಕೆಲಸವನ್ನು ಮಾಡ್ತವೆ. ಈಗ ಹೃದಯದ ಒಳಗಡೆ ನೋಡೋಣ ಬನ್ನಿ. ಹೃದಯವನ್ನು ಎಡ ಮತ್ತು ಬಲಭಾಗಗಳಾಗಿ 2 ಭಾಗ ಮಾಡೋಣ. ಹೃದಯದ ಬಲಗಡೆಯಲ್ಲಿ 2 ಕೋಣೆಗಳು ಹಾಗೂ ಎಡಗಡೆಯಲ್ಲಿ 2 ಕೋಣೆಗಳಿವೆ. ಬಲಗಡೆಯಲ್ಲಿ ರೈಟ್ ಏಟ್ರಿಯಂ ಮತ್ತು ರೈಟ್ ವೆಂಟ್ರಿಕಲ್ ಇದ್ದರೆ ಎಡಗಡೆಯಲ್ಲಿ ಲೆಫ್ಟ್ ಏಟ್ರಿಯಂ ಮತ್ತು ಲೆಫ್ಟ್ ವೆಂಟ್ರಿಕಲ್ ಇರ್ತವೆ. ಆಮ್ಲಜನಕ ಇಲ್ಲದ ರಕ್ತವನ್ನು ದೇಹದ ಇತರ ಭಾಗಗಳಿಂದ ರೈಟ್ ಏಟ್ರಿಯಂ ಕಲೆಕ್ಟ್ ಮಾಡಿಕೊಂಡು ರೈಟ್ ವೆಂಟ್ರಿಕಲ್ಗೆ ಕಳಿಸ್ಕೊಡುತ್ತೆ.
ಈ ಆಮ್ಲಜನಕ ಇಲ್ಲದ ರಕ್ತವನ್ನು ರೈಟ್ ವೆಂಟ್ರಿಕಲ್ ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತೆ. ಶ್ವಾಸಕೋಶ ಉಸಿರಾಟದ ಮೂಲಕ ವಾತಾವರಣದಲ್ಲಿರುವ ಆಮ್ಲಜನಕವನ್ನು ರಕ್ತಕ್ಕೆ ಸೇರಿಸುತ್ತೆ. ಈ ಆಕ್ಸಿಜನ್ ಯುಕ್ತ ರಕ್ತವನ್ನು ಲೆಫ್ಟ್ ಏಟ್ರಿಯಂ ಕಲೆಕ್ಟ್ ಮಾಡಿ ಲೆಫ್ಟ್ ವೆಂಟ್ರಿಕಲ್ಗೆ ಕಳಿಸುತ್ತೆ. ಲೆಫ್ಟ್ ವೆಂಟ್ರಿಕಲ್ ಈ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೂ ಕಳಿಸ್ಕೊಡುತ್ತೆ. ಇದಿಷ್ಟು ಹೃದಯ ರಕ್ತವನ್ನು ಪಂಪ್ ಮಾಡುವ ವಿಧಾನವಾಗಿದೆ. ಈಗ ಒಬ್ಬ ಆರೋಗ್ಯವಂತ ಮನುಷ್ಯನ ಹೃದಯವು ಎಷ್ಟು ರಕ್ತವನ್ನು ಪಂಪ್ ಮಾಡುತ್ತೆ ಅಂತ ತಿಳಿಯೋಣ. ನಮ್ಮ ಹೃದಯ ಒಂದು ಬಾರಿ ಬಡಿದುಕೊಳ್ಳೋಕೆ 0.8 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತೆ. ನಮ್ಮ ಹೃದಯ ಒಂದು ಬಾರಿ ಬಡಿದುಕೊಂಡಾಗ ಮೊದಲ 0.1 ಸೆಕೆಂಡ್ ಏಟ್ರಿಯಂಗಳು ಕಾಂಟ್ರಾಕ್ಷನ್ ಆಗುತ್ತೆ. ಕಾಂಟ್ರಾಕ್ಷನ್ ಅಂತಂದರೆ ಸಂಕುಚಿತ ಆಗುತ್ತೆ. ಏಟ್ರಿಯಂಗಳು ಕಾಂಟ್ರಾಕ್ಟ್ ಆದಾಗ ರಕ್ತ ವೆಂಟ್ರಿಕಲ್ಗಳಿಗೆ ಬರುತ್ತೆ. ಇನ್ನು 0.3 ಸೆಕೆಂಡ್ಗಳು ವೆಂಟ್ರಿಕಲ್ಸ್ಗಳು ಕಾಂಟ್ರಾಕ್ಷನ್ ಆಗುತ್ತೆ. ವೆಂಟ್ರಿಕಲ್ಸ್ಗಳು ಕಾಂಟ್ರಾಕ್ಷನ್ ಆದಾಗ ವೆಂಟ್ರಿಕಲ್ಸ್ಗಳಿಂದ ರಕ್ತ ಶ್ವಾಸಕೋಶ ಮತ್ತೆ ದೇಹದ ಇತರ ಭಾಗಗಳಿಗೆ ತಲುಪುತ್ತೆ. ಇನ್ನು ಮಿಕ್ಕ 3 ಸೆಕೆಂಡ್ಗಳು 4 ಕೋಣೆಗಳು ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದಾಗ ಮತ್ತೆ ರಕ್ತ ಆ ಕೋಣೆಗಳಲ್ಲಿ ಬಂದು ಶೇಖರಣೆ ಆಗುತ್ತೆ. ಪ್ರತಿ ಸಲ ಹೃದಯ ಬಡಿದಾಗೆಲ್ಲ ಈ ಸೈಕಲ್ ಹಾಗೆ ಮುಂದುವರಿಯುತ್ತೆ. ನಮ್ಮ ಹೃದಯ ಎಷ್ಟು ಚೆನ್ನಾಗಿ ರಕ್ತವನ್ನು ಪಂಪ್ ಮಾಡ್ತಿದೆ ಅನ್ನೋದನ್ನು ತಿಳಿಯಲು ಎಜೆಕ್ಷನ್ ಫ್ರಾಕ್ಷನ್ ಎಂಬ ಮಾಪನವಿದೆ. ಎಜೆಕ್ಷನ್ ಫ್ರಾಕ್ಷನ್ ಅಂದರೆ ಹೃದಯದ ಒಂದು ಬಡಿತದಲ್ಲಿ ಲೆಫ್ಟ್ ವೆಂಟ್ರಿಕಲ್ನಿಂದ ಪಂಪ್ ಮಾಡಲ್ಪಟ್ಟ ರಕ್ತದ ಪ್ರಮಾಣ. ಅಂದರೆ ಲೆಫ್ಟ್ ವೆಂಟ್ರಿಕಲ್ನಲ್ಲಿ 120 ml ರಕ್ತ ಶೇಖರಣೆಯಾಗಿರುತ್ತೆ. ಹೃದಯ ಒಮ್ಮೆ ಬಡಿದಾಗ 120 ml ರಕ್ತದಲ್ಲಿ 70 ml ರಕ್ತ ದೇಹದ ಎಲ್ಲ ಭಾಗಗಳಿಗೂ ತಲುಪುತ್ತೆ. ಅಂದರೆ 120 ml ನಲ್ಲಿ 70 ml ಪಂಪ್ ಆಯಿತು ಅಂದರೆ ಅದು 58% ರಕ್ತ ಪಂಪ್ ಆಗಿದೆ ಅಂತ. ಇದು ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಹೃದಯದ ಎಜೆಕ್ಷನ್ ಫ್ರಾಕ್ಷನ್ ಆಗಿರುತ್ತೆ. ಒಂದು ವೇಳೆ ಹೃದಯ 60 ml ಗಿಂತ ಕಡಿಮೆ ರಕ್ತವನ್ನು ಪಂಪ್ ಮಾಡಿದ್ರೆ ಅಂದರೆ 50%ಗಿಂತ ಕಡಿಮೆ ಎಜೆಕ್ಷನ್ ಫ್ರಾಕ್ಷನ್ ಹೊಂದಿದ್ರೆ ಹೃದಯ ವೈಫಲ್ಯ ಅಥವಾ ಹಾರ್ಟ್ ಫೇಲ್ಯೂರ್ ಆಗಿದೆ ಅಂತ ಅರ್ಥ. ಇದನ್ನು ಹಾರ್ಟ್ ಫೇಲ್ಯೂರ್ ಅಂತ ಕರೀತಾರೆ. ಕಾರ್ಡಿಯಾಕ್ ಅರೆಸ್ಟ್. ಈಗ ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹೃದಯದ ಈ ವಿದ್ಯುತ್ ವ್ಯವಸ್ಥೆ ನಮ್ಮ ಹೃದಯ ಒಂದು ಲಯದಲ್ಲಿ ಬಡಿದುಕೊಳ್ಳುವಂತೆ ನೋಡ್ಕೊಳ್ಳುತ್ತೆ. ಬನ್ನಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಇದು SA ನೋಡ್ ಅಂತ ಅಂದರೆ ಸೈನೋ ಆಟ್ರಿಯಲ್ ನೋಡ್. ಈ SA ನೋಡ್ ರೈಟ್ ಆಟ್ರಿಯಂನಲ್ಲಿ ಇರುತ್ತೆ. ಇದು ಹೃದಯ ಬಡಿತವನ್ನು ಉಂಟು ಮಾಡುವ ವಿದ್ಯುತ್ ಸಿಗ್ನಲ್ಗಳನ್ನು ಉತ್ಪಾದಿಸುತ್ತೆ. SA ನೋಡ್ನಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಿಗ್ನಲ್ನಿಂದ ಏಟ್ರಿಯಂ ಕಾಂಟ್ರಾಕ್ಟ್ ಆಗಿ ವೆಂಟ್ರಿಕಲ್ಸ್ಗಳಿಗೆ ಆ ರಕ್ತವನ್ನು ತಳ್ಳುತ್ತೆ. ನಂತರ ಈ ಸಿಗ್ನಲ್ AV ನೋಡ್ಗೆ ತಲುಪುತ್ತೆ. AV ನೋಡ್ ಈ ಸಿಗ್ನಲನ್ನು ಒಂದು ಕ್ಷಣ ಹಿಡಿದಿಟ್ಕೊಳ್ಳುತ್ತೆ. ಯಾಕೆಂದರೆ ಏಟ್ರಿಯಂಗಳಲ್ಲಿ ಇರುವ ರಕ್ತ ಸಂಪೂರ್ಣವಾಗಿ ವೆಂಟ್ರಿಕಲ್ಗಳಿಗೆ ಹೋಗಬೇಕಿರುತ್ತೆ. ನಂತರ ಈ ಸಿಗ್ನಲ್ ಬಂಡಲ್ ಆಫ್ ಫಿಸ್ಗೆ ತಲುಪುತ್ತೆ. ಈ ಬಂಡಲ್ ಆಫ್ ಫಿಸ್ಗಳು ಎಡ ಮತ್ತು ಬಲ ಶಾಖೆಗಳಾಗಿ ವಿಭಜನೆಯಾಗಿ ಪರ್ಕಿಂಜೆ ಫೈಬರ್ಗಳಿಗೆ ಸಿಗ್ನಲನ್ನು ತಲುಪಿಸ್ತವೆ. ಅಂತಿಮವಾಗಿ ಪರ್ಕಿಂಜೆ ಫೈಬರ್ಗಳು ವಿದ್ಯುತ್ತನ್ನು ವೆಂಟ್ರಿಕಲ್ಸ್ಗಳಿಗೆ ತಲುಪಿಸಿ ವೆಂಟ್ರಿಕಲ್ಸ್ಗಳು ಕಾಂಟ್ರಾಕ್ಟ್ ಆಗುವಂತೆ ಮಾಡ್ತವೆ. ಆಗ ಅಲ್ಲಿದ್ದ ರಕ್ತ ಶ್ವಾಸಕೋಶ ಮತ್ತು ದೇಹದ ಬೇರೆ ಬೇರೆ ಭಾಗಗಳಿಗೆ ತಲುಪುತ್ತೆ. ಸ್ನೇಹಿತರೆ, ಈ SA ನೋಡ್ ಅಥವಾ AV ನೋಡ್ಗಳು ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನು ಕಳುಹಿಸದೇ ಹೋದರೆ ಅಥವಾ ಹೃದಯದ ಈ ಎಲೆಕ್ಟ್ರಿಕಲ್ ಸಿಸ್ಟಮ್ನಲ್ಲಿ ಲೋಪ ಉಂಟಾದರೆ ಹೃದಯ ಬಡಿಯೋದನ್ನು ನಿಲ್ಲಿಸ್ಬಿಡುತ್ತೆ. ಇದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರೀತಾರೆ. ಗೆಳೆಯರೆ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ಗಳ ನಡುವೆ ಇರುವ ವ್ಯತ್ಯಾಸ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು IMG ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ.